ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನೆಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಸೊ ನಾನು ನನ್ನ ಪ್ರೀವಿಯಸ್ ವಿಡಿಯೋಸಲ್ಲಿ ಈ IVFಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಈ ಬಾಡಿಗೆ ತಾಯ್ತನ ಅಂತ ಏನು ಹೇಳ್ತಿರ್ತಾರೆ, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಬಿಕಾಸ್ ಈಗಿನ ಕಾಲದಲ್ಲಿ ಏನಾಗುತ್ತೆ, ಈ ಇನ್ಫರ್ಟಿಲಿಟಿ, ಬಂಜೆತನ ಅನ್ನೋದು ಒಂದು ಆನ್ ದ ರೈಸ್ ಇರುತ್ತೆ. ನೀವು ನೋಡ್ಬೋದು, ಒಂದು ಫ್ಯಾಮಿಲಿಯಲ್ಲಿ ಯಾರಾದರೂ ಒಂದು ಕಪಲಿಗೆ ಈ ರೀತಿ ಪ್ರಾಬ್ಲಮ್ ಕಾಡ್ತಾನೆ ಇರುತ್ತೆ. ಸೊ ಜನರು ತಮ್ಮ ಹತ್ರ ಏನೇನು ಪಾಸಿಬಲ್ ಇದೆ ಎಲ್ಲವನ್ನೂ ಅವರು ಟ್ರೈ ಮಾಡ್ತಾರೆ. ಬಿಕಾಸ್ ಒಂದು ಸಮಾಜದಲ್ಲಿ ಮಕ್ಕಳಾಗಲಿಲ್ಲ ಅಂತ ಇದ್ದಾಗ ಬಹಳಷ್ಟು ರೀತಿಯ ಮಾತುಗಳನ್ನು ಆ ಮಹಿಳೆ ಇರ್ಬೋದು, ಆ ಗಂಡು ಮಗ ಇರ್ಬೋದು ಕೇಳಬೇಕಾಗಿ ಬರುತ್ತೆ. ಆ್ಯಂಡ್ ಅವರಿಗೂ ಒಂದು ಮನಸ್ಸಿರುತ್ತೆ ತಮ್ಮ ವಂಶವನ್ನು ಮುಂದುವರಿಸಲಿಕ್ಕೆ, ತಮಗೊಂದು ಮಗು ಇರಬೇಕು ಅಂತ. ಕೆಲವೊಮ್ಮೆ ಬಹಳಷ್ಟು ಪ್ರೆಷರ್ ಇರುತ್ತೆ, ಕೆಲವೊಮ್ಮೆ ಡಿಪ್ರೆಷನ್ ಆಗಿ ಹೋಗುತ್ತೆ. ಜನರು ಇಷ್ಟೆಲ್ಲ ಮಾತಾಡ್ತಿರ್ತಾರೆ, ಅವ್ರಿಗೆ ಇದೊಂದೇ ಪ್ರಶ್ನೆ ಎಲ್ಲಿ ಹೋದ್ರೂ ಕೇಳ್ತಾ ಇರ್ತಾರೆ. ಸೊ ಪೀಪಲ್ ಫೀಲ್ ಆ್ಯಂಡ್ ದೇ ಆರ್ ರೆಡಿ ಟು ಗೋ ಟು ಎನಿ ಎಕ್ಸ್ಟೆಂಟ್. ಯಾವುದೇ ಒಂದು ಮಾರ್ಗದಿಂದ ಅವರಿಗೆ ಒಂದು ಮಗುವನ್ನು ಪಡೆದುಕೊಂಡ್ರೆ ಸಾಕಾಗತ್ತೆ ಅಷ್ಟು ಮಟ್ಟಿಗೆ ಹೋಗಿರ್ತಾರೆ. ಆ್ಯಂಡ್ ಬಹಳಷ್ಟು ಖರ್ಚು ಸಹ ಮಾಡ್ತಾರೆ ಇದ್ರ ಸಲುವಾಗಿ. ಸೊ ನಾವೀಗ ನೋಡ್ತಾ ಇರ್ತೇವೆ ಎಷ್ಟೆಲ್ಲ ಈ ಸೆಂಟರ್ಸ್ ಬಂದಿರ್ತವೆ, IVF ಸೆಂಟರ್ಸು, IUI ಸೆಂಟರ್ಸು ಎಕ್ಸೆಟ್ರಾ. ಸೊ ದ್ಯಾಟ್ ಜನರಿಗೆ ಅದರ ರಿಕ್ವೈರ್ಮೆಂಟ್ ಇದೆ, ಅದರ ಡಿಮ್ಯಾಂಡ್ ಇದೆ ಅನ್ನೋದ್ರಿಂದ ಈ ರೀತಿ ಸೆಂಟರ್ಸ್ ಎಲ್ಲ ಸುಮಾರು ಬಂದಿರ್ತವೆ. ಸೊ ಈ ಕಾಂಟೆಕ್ಸ್ಟಲ್ಲೇ ಬಂದಂಥ ಒಂದು ಟರ್ಮ್ ಅಂದರೆ ಈ ಸರೋಗಸಿ ಅಥವಾ ಈ ಬಾಡಿಗೆ ತಾಯ್ತನ. ಸೊ ನೀವು ಬಹಳಷ್ಟು ಮೂವೀಸಲ್ಲಿ ನೋಡಿರ್ಬೋದು ಅಥವಾ ನೀವು ಕೇಳಿರ್ಬೋದು, ಈ ಥರ ಹೀರೋಸು ಹೀರೋಯಿನ್ಸು ಎಲ್ಲ ಒಂದು ಸರೋಗೆಸಿ ಮೂಲಕ ಮಕ್ಕಳನ್ನು ಮಾಡಿಕೊಂಡ್ರು ಅಂತ. ಸೊ ಸರೋಗೆಸಿ ಅಂದರೆ ಏನು, ಆ್ಯಂಡ್ ಈಗ ಇದರ ಬಗ್ಗೆ ಬಹಳಷ್ಟು ರೂಲ್ಸ್, ರೆಗ್ಯುಲೇಷನ್ಸ್ ಎಕ್ಸೆಟ್ರಾ ಬಂದಿದ್ದಾವೆ. ಸೊ ಹೇಗೆ ಇದನ್ನು ಮಾಡ್ತಾರೆ, ಯಾರು ಇದನ್ನು ಮಾಡಿಸ್ಕೊಳ್ಬೋದು, ಇದರ ಬಗ್ಗೆ ಬ್ರೀಫ್ಲಿ ನಾವು ತಿಳಿದುಕೊಳ್ಳೋಣ. ಸೊ ಸರೋಗೆಸಿ ಅಥವಾ ಈ ಬಾಡಿಗೆ ತಾಯ್ತನ ಅಂತ ನಾವೇನು ಹೇಳ್ತೇವೆ, ಇದರಲ್ಲಿ ನೀವು ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಒಂದು ಕಪಲ್, ಒಂದು ಗಂಡ ಹೆಂಡತಿಗೆ ಮಕ್ಕಳಾಗ್ತಾ ಇಲ್ಲ ಅಂದಾಗ ಆ ಮಹಿಳೆಯ ಎಗ್ ಮತ್ತು ಅವಳ ಪಾರ್ಟ್ನರಿನ, ಅವಳ ಗಂಡನ ಶುಕ್ರಾಣು, ಇವುಗಳನ್ನು ನಾವು ಒಂದು ಎಂಬ್ರಿಯೋ ಮಾಡಿಕೊಂಡು ಆ ಒಂದು ಬಾಡಿಗೆ ಯೂಟ್ರಸ್ಸಲ್ಲಿ, ಬಾಡಿಗೆ ಗರ್ಭಕೋಶದಲ್ಲಿ ನಾವು ಹಾಕ್ತಾ ಇರ್ತೇವೆ. ಸೊ ಈ ಎಂಬ್ರಿಯೋ ಆಲ್ರೆಡಿ ನಾವು ಹೊರಗಡೆ ತಯಾರಿಸ್ಕೊಂಡು ಆ ಮಹಿಳೆಯ ಗರ್ಭದಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇರ್ತೇವೆ. ಸೊ ಇದನ್ನು ನಾವು ಈ ಸರಗೆಸಿ ಅಂತ ಹೇಳ್ತಾ ಇರ್ತೇವೆ. ಸೊ ಯಾರು ಈ ಎಂಬ್ರಿಯೋವನ್ನು ಕ್ಯಾರಿ ಮಾಡ್ತಾ ಇರ್ತಾಳೆ, ಯಾರ ಗರ್ಭದಲ್ಲಿ ನಾವು ಇದನ್ನು ಹಾಕ್ತಾ ಇರ್ತೇವೆ, ಅವಳನ್ನು ನಾವು ಸರೋಗೇಟ್ ಮದರ್ ಅಂತ ಹೇಳ್ತಾ ಇರ್ತೇವೆ. ಸೊ ಈ ಮಹಿಳೆ ಯಾರಿಂದ ಎಗ್ಗನ್ನು ನಾವು ತೆಗೆದಿದ್ದೇವೆ ಅವಳನ್ನು ನಾವು ಬಯೋಲಾಜಿಕಲ್ ಮದರ್ ಅಂತ ಹೇಳ್ತಾ ಇರ್ತೇವೆ. ಸೊ ಈ ಮಹಿಳೆ ಮತ್ತು ಅವಳ ಗಂಡ ಯಾರಿಂದ ನಾವು ಎಗ್ ಮತ್ತು ಶುಕ್ರಾಣುವನ್ನು ತೆಗೆದಿದ್ದೇವೆ, ದೇ ಆರ್ ದ ಬಯೋಲಾಜಿಕಲ್ ಪೇರೆಂಟ್ಸ್. ಯಾಕಂದರೆ ಈಗ ಹುಟ್ಟು ಮಗು ಏನಿದೆ, ಅದರ ಕಣ್ಣು ಕಲರು, ಅದರ ಕೂದಲಿನ ಕಲರು, ಅದರ ಮೈ ಬಣ್ಣ, ಅವೆಲ್ಲ ಯಾವುದ್ರ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ, ಈ ಬಯೋಲಾಜಿಕಲ್ ಪೇರೆಂಟ್ಸ್ ಯಾರಿಂದ ನಾವು ಈ ಎಗ್ ಮತ್ತು ಈ ಶುಕ್ರಾಣುವನ್ನು ಕಲೆಕ್ಟ್ ಮಾಡಿದ್ದೇವೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಈ ಸರೋಗೇಟ್ ಮದರ್ ಏನು ಮಾಡ್ತಾಳೆ, ಅವಳು ಒಂದು ಗರ್ಭಕೋಶವನ್ನು, ತನ್ನ ಗರ್ಭಕೋಶವನ್ನು ಬಾಡಿಗೆ ಕೊಡ್ತಾ ಇದ್ದಾಳೆ ಅಷ್ಟೇ. ಸೊ ಅವಳ ಚರ್ಮದ ಕಲರ್ ಆಗಲಿ, ಅವಳ ಕೂದಲಿನ ಕಲರ್ ಆಗಲಿ, ಅವಳು ಏನು ಈ ಮಗುವಿಗೆ ಅದು ಅನ್ವಯಿಸೋದಿಲ್ಲ. ಅವಳಿಗೆ ಜಸ್ಟ್ ಅದು ಒಂದು ಪರಿಸರವನ್ನು ಕೊಡ್ತಾ ಇದೆ. ಅವಳ ನ್ಯೂಟ್ರಿಷನ್ ಸ್ಟೇಟಸ್ ಹೇಗಿದೆ, ಅವಳ ಹಿಮೋಗ್ಲೋಬಿನ್ ಹೇಗಿದೆ, ಅದಷ್ಟೇ ಅವಳ ಈ ಮಗುವಿಗೆ ಅದು ಎಫೆಕ್ಟ್ ಮಾಡ್ತಾ ಇರುತ್ತೆ ಹೊರತುನು ಮಗುವಿನ ಕಲರ್ ಆಗಲಿ, ಮಗುವಿನ ಇಂಟೆಲಿಜೆನ್ಸ್ ಆಗಲಿ, ಮಗುವಿನ ಲುಕ್ಸ್ ಆಗಲಿ, ಯಾವುದು ಈ ಸರೋಗೇಟ್ ಮದರಿನ ಫೀಚರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರೋದಿಲ್ಲ. ಸೊ ಇದನ್ನ ನೀವು ಫಸ್ಟ್ ತಿಳ್ಕೊಳ್ಬೇಕು. ಸರೋಗೆಸಿಯಲ್ಲಿ ಯಾವತ್ತೂ ಈ ಸರೋಗೇಟ್ ಮದರ್ ಏನಿರ್ತಾಳೆ, ಯಾರು ತನ್ನ ಗರ್ಭಕೋಶವನ್ನು ಬಾಡಿಗೆ ಕೊಡ್ತಾ ಇದ್ದಾಳೆ, ಅವಳು ಒಂದು ಕೆಲಸ ಅಂದರೆ ಏನು, ಅವಳು 9 ತಿಂಗಳು ಈ ಮಗುವನ್ನು ಅವಳು ತನ್ನ ಗರ್ಭಕೋಶದಲ್ಲಿ ಕ್ಯಾರಿ ಮಾಡಬೇಕು. ಈ ಗರ್ಭಕೋಶದಲ್ಲಿ ಮಗುವನ್ನು ನಾವು ಹೇಗೆ ಹಾಕ್ತಾ ಇದ್ದೇವೆ, ಗಂಡ ಹೆಂಡತಿ ಇದ್ದಾಗ ಬಯೋಲಾಜಿಕಲ್ ಪೇರೆಂಟ್ಸ್ ಯಾರಿದ್ದಾರೆ, ಯಾರಿಗೆ ಮಕ್ಕಳನ್ನ ಮಾಡ್ಕೊಳಕ್ ಆಗ್ತಾ ಇಲ್ಲ,
ಅಂಥವರ ಎಗ್ ಮತ್ತು ಶುಕ್ರಾಣುವನ್ನ ತೆಗೆದು ಒಂದು ಎಂಬ್ರಿಯೋನ್ನ ಮಾಡಿ ಡಾಕ್ಟರ್ಸ್ ಅದನ್ನ ಈ ಸರೋಗೇಟ್ ಮದರಿಗೆ ಹಾಕ್ತಾ ಇರ್ತಾರೆ ಅಂಡ್ ಈ ಸರೋಗೇಟ್ ಮದರ್ ಅದನ್ನ ಕ್ಯಾರಿ ಮಾಡ್ತಾ ಇರ್ತಾಳೆ. ಸೊ ನೀವು ಬಹಳಷ್ಟು ಸಲ ನೋಡಿರ್ಬೋದು, ಕೇಳಿರ್ಬೋದು, ಈ ತರ ಸೆಲೆಬ್ರಿಟೀಸ್ ಎಲ್ಲ ಈ ಸರಗಸಿಗೆ ಮೊರೆ ಹೋಗಿ ಈ ತರ ಮಕ್ಕಳನ್ನ ಪಡೆದ್ರು ಅಂತ. ಸೊ ಈ ಸರಗಸಿಯಲ್ಲಿ ಏನಾಗತ್ತೆ, ಈ ಇಂಟೆಂಡೆಡ್ ಪೇರೆಂಟ್ಸ್ ಯಾರಿಗೆ ಮಕ್ಕಳು ಬೇಕಾಗಿರತ್ತೆ ಅವರು ಈ ಒಂದು ಬಾಡಿಗೆಗೆ ಒಂದು ಮಹಿಳೆಯ ಗರ್ಭಕೋಶವನ್ನ ಬಾಡಿಗೆಗೆ ತಗೊಳ್ತಾರೆ ಅಂಡ್ ಇವರ ಈ ಎಗ್ ಮತ್ತು ಶುಕ್ರಾಣು ಏನಿರತ್ತೆ ಇದನ್ನ ನಾವು ಈ ಮಹಿಳೆಯ ಗರ್ಭಕೋಶದಲ್ಲಿ ಹಾಕ್ತೇವೆ ಅಂಡ್ ಇವರಿಗೆ ಒಂದು ಮಗುವಾಗತ್ತೆ. ಸೊ ಇವಳನ್ನ ನಾವು ಸರೋಗೇಟ್ ಮದರ್, ಯಾರು ತನ್ನ ಗರ್ಭಕೋಶವನ್ನ ಬಾಡಿಗೆ ಕೊಡ್ತಾ ಇದ್ದಾಳೆ ಇವಳು ಸರೋಗೇಟ್ ಮದರ್. ಇವರು ಬಯೋಲಾಜಿಕಲ್ ಪೇರೆಂಟ್ಸ್, ಅಂದ್ರೆ ಇವರಿಬ್ಬರ ಮಗು ಇದು. ಜಸ್ಟ್ ಇವಳು ಇದನ್ನ ಒಂದು 9 ತಿಂಗಳ ಕ್ಯಾರಿ ಮಾಡ್ತಾ ಇದ್ದಾಳೆ. ಇದನ್ನ ನಾವು ಸರೋಗೇಟ್ ಮದರ್ ಅಥವಾ ಈ ಪ್ರೊಸೆಸ್ ಅನ್ನ ಸರೋಗೆಸಿ ಅಂತ ಹೇಳ್ತಾ ಇರ್ತೇವೆ. ಸೊ ನೀವು ನೋಡ್ಬೋದು ಇಲ್ಲಿ ಈ ಕಪಲಿಗೆ ಮಗು ಬೇಕಾಗಿದೆ, ಬಟ್ ಯಾವುದೋ ಕಾರಣವಶಾತ್ ಅವ್ರಿಗೆ ಮಕ್ಕಳು ಮಾಡ್ಕೊಳಕ್ ಆಗ್ತಾ ಇಲ್ಲ. ಸೊ ಅವ್ರೇನ್ ಮಾಡ್ತಾರೆ, ಈ ಮಹಿಳೆಯ ಗರ್ಭಕೋಶವನ್ನ ಅವರು ಬಾಡಿಗೆಗೆ ತೆಗೆದುಕೊಳ್ತಾರೆ. ಸೊ ಈ ಪ್ರೊಸೆಸ್ ಅಲ್ಲಿ ನಾವ್ ಏನ್ ಮಾಡ್ತೇವೆ, ಇದೇ ಮಹಿಳೆ ಯಾರು ಈ ತಾಯಿ ಇರ್ತಾಳೆ ಬಯೋಲಾಜಿಕಲ್ ಮದರ್, ಇವಳ ಎಗ್ ಅನ್ನ ತೆಗೆದುಕೊಳ್ತೇವೆ ಅಂಡ್ ಈ ಅವಳ ಹಸ್ಬೆಂಡಿನ ಶುಕ್ರಾಣುವನ್ನ ತೆಗೆದುಕೊಂಡು ಅದನ್ನ ಒಂದು ಫರ್ಟಿಲೈಸೇಷನ್ ಮಾಡಿ ಒಂದು ಎಂಬ್ರಿಯೋ ಅನ್ನ ಮಾಡಿ ಆ ಎಂಬ್ರಿಯೋನ್ನ ಇವಳ ಗರ್ಭಕೋಶದಲ್ಲಿ ಹಾಕ್ತಾ ಇರ್ತೇವೆ. ಸೊ ಇದನ್ನ ಈ ಮಹಿಳೆ 9 ತಿಂಗಳ ಕ್ಯಾರಿ ಮಾಡ್ತಾಳೆ. ಈಗ IVF ಅಲ್ಲಿ ಏನಾಗತ್ತೆ, IVF ಅಲ್ಲಿ ಈಗ ಒಂದು ಕಪಲಿಗೆ ಮಕ್ಕಳಾಗ್ತಾ ಇರ್ಲಿಲ್ಲ, ನಾವು IVF ಮಾಡ್ಬೇಕಾದ್ರೆ ಈ ಮಹಿಳೆಯ ಎಗ್ ಮತ್ತು ಈ ಪುರುಷನ ಶುಕ್ರಾಣುವನ್ನ ತೆಗಿತೇವೆ, ಎಂಬ್ರಿಯೋವನ್ನ ಪಡಿತೇವೆ, ಎಂಬ್ರಿಯೋವನ್ನ ಇದೇ ಮಹಿಳೆಯಲ್ಲೇ ಹಾಕ್ತಾ ಇರ್ತೇವೆ ನಾವು, ಇಲ್ಲಿ ಯಾರಿಗೂ ನಾವು ಬಾಡಿಗೆಗೆ ತೆಗೆದುಕೊಳ್ತಾ ಇರೋದಿಲ್ಲ. ಸೊ ಇದು IVF. ಆದ್ರೆ ಸರೋಗೆಸಿಯಲ್ಲಿ ಏನಾಗತ್ತೆ, ಈ ಮಹಿಳೆಯ ಎಗ್ ಅನ್ನು ತೆಗಿತೇವೆ, ಈ ಪುರುಷನ ಶುಕ್ರಾಣುವನ್ನ ತೆಗೆದುಕೊಳ್ತೇವೆ, ಬಟ್ ಬಾಡಿಗೆಗೆ ನಾವು ಒಂದು ಗರ್ಭಕೋಶವನ್ನ ಪಡಿತಾ ಇದ್ದೇವೆ. ಸೊ ಇನ್ನೊಂದು ಮಹಿಳೆಯ ಗರ್ಭಕೋಶದಲ್ಲಿ ನಾವು ಇದನ್ನ ಹಾಕ್ತಾ ಇದ್ದೇವೆ, 9 ತಿಂಗಳ ಅದು ಇರುತ್ತೆ. ಸೊ ಇದನ್ನ ನಾವು ಸರಗೆಸಿ ಅಂತ ಇರ್ತೇವೆ. ಸೊ ಇದು ಟ್ರೆಡಿಷನಲ್ ಸರಗೆಸಿ ಅಂದ್ರೆ ಏನಿರ್ತಿತ್ತು, ಈಗ ಈ ಪುರುಷನ ಶುಕ್ರಾಣುವನ್ನ ತೆಗೆದುಕೊಂಡು ಆ ಮಹಿಳೆಯ ಗರ್ಭಕೋಶದಲ್ಲೇ ಹಾಕ್ತಾ ಇರೋದು, ಡೈರೆಕ್ಟ್ಲಿ ಶುಕ್ರಾಣುವನ್ನ ಇಂಜೆಕ್ಟ್ ಮಾಡೋದು, ಇದು ಟ್ರೆಡಿಷನಲ್ ಸರಗೆಸಿ. ಈಗ ಜೆಸ್ಟೇಷನಲ್ ಸರಗೆಸಿ ಇದ್ರಲ್ಲಿ ಏನ್ ಮಾಡತ್ತೆ, ನಾನು ಹೇಳಿದೆ, ಇಲ್ಲಿ ಮಹಿಳೆಯ ಎಗ್ ತೆಗಿತಾರೆ ಅಂಡ್ ಪುರುಷನ ಶುಕ್ರಾಣುವನ್ನ ತಗೋತಾರೆ, ಒಂದು ಎಂಬ್ರಿಯೋ ಮಾಡ್ತಾರೆ ಅಂಡ್ ಅದನ್ನ ಮಹಿಳೆಯ ಗರ್ಭಕೋಶದಲ್ಲಿ ಹಾಕ್ತಾ ಇರ್ತಾರೆ. ಇದು ಜೆಸ್ಟೇಷನಲ್ ಸರಗೆಸಿ. ಈಗ ನೆಕ್ಸ್ಟ್ ಎಲ್ಯುಟ್ರಿಸ್ಟಿಕ್ ಸರಗೆಸಿ. ಇದ್ರಲ್ಲಿ ಏನು, ನಮ್ಗೆ ಪರಿಚಯ ಇರುವಂತಹ ಕಪಲ್ಗೆ ಪರಿಚಯ ಇರುವಂತಹ ಒಬ್ಬರು ಆ ಮಗುವನ್ನ ಕ್ಯಾರಿ ಮಾಡ್ತಾ ಇರ್ತಾರೆ, ಇದು ಎಲ್ಯುಟ್ರಿಸ್ಟಿಕ್ ಸರಗೆಸಿ. ಕಮರ್ಷಿಯಲ್ ಸರಗೆಸಿ, ಇದ್ರಲ್ಲಿ ಯಾರಿಗೆ ಮಕ್ಕಳು ಬೇಕಾಗಿರುತ್ತೆ ಅವರು ಸ್ವಲ್ಪ ಹಣವನ್ನ ಕೊಟ್ಕೊಂಡು ಆ ಮಹಿಳೆಗೆ ಅವರು ಯಾವಾಗ ಈ ತರ ಮಕ್ಕಳನ್ನ ಪಡ್ಕೊಳ್ತಾ ಇರ್ತಾರೆ, ಅದು ಕಮರ್ಷಿಯಲ್ ಸರಗೆಸಿ. ಈ ಕಮರ್ಷಿಯಲ್ ಸರಗೆಸಿ ಈಗ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ. ಸೊ ಯಾಕೆ ನಾವು ಈ ಸರೋಗೆಸಿಯನ್ನ ಮಾಡಬೇಕು ಅಥವಾ ಯಾಕೆ ನಾವು ಈ ಒಂದು ಗರ್ಭಕೋಶವನ್ನ ಬಾಡಿಗೆಗೆ ತೆಗೆದುಕೊಳ್ಬೇಕು? ಯಾವಾಗ ಈ ಕಪಲ್ಸಿಗೆ ಅವರು ಸುಮಾರಷ್ಟು ಟ್ರೈ ಮಾಡಿದ್ರು, ಬಹಳಷ್ಟು ಅವರು ಥಿಂಗ್ಸನ್ನು ಟ್ರೈ ಮಾಡಿದ್ರು, ಅವರು IVF ಮಾಡಿಕೊಂಡ್ರು, IUI ಮಾಡಿಕೊಂಡ್ರು, ಸುಮಾರು ಟ್ರೈ ಮಾಡಿದ್ರು, ಬಟ್ ಅವರಿಗೆ ಮಕ್ಕಳಾಗ್ತಾ ಇಲ್ಲ ಆ್ಯಂಡ್ ಅವ್ರಿಗೆ ಒಂದು ಮಕ್ಕಳು ಮಾಡ್ಕೊಳ್ಬೇಕಂತ ಆಸೆ ಇದೆ ಅಂದಾಗ ಅವರು ಇದನ್ನ ಒಂದು ಟ್ರೈ ಮಾಡ್ಬೋದು. ಅವರಿಗೆ ಆ ಮಹಿಳೆಗೆ ಗರ್ಭಕೋಶದಲ್ಲಿ ಏನೋ ಪ್ರಾಬ್ಲಮ್ ಇತ್ತು, ಅಥವಾ ಆ ಮಹಿಳೆಯ ಗರ್ಭಕೋಶ ಡೆವಲಪ್ ಆಗಲೇ ಇಲ್ಲ, ಅಥವಾ ಆ ಮಹಿಳೆಗೆ ಏನಾದರೂ ಕ್ಯಾನ್ಸರ್ ಇತ್ತು, ಗರ್ಭಕೋಶ ತೆಗಿಬೇಕಾಗಿ ಬಂತು, ಅಥವಾ ಆ ಮಹಿಳೆಗೆ ಹಾರ್ಟ್ ಪ್ರಾಬ್ಲಮ್ ಏನಾದರೂ ಇತ್ತು ಅಂಡ್ ಅವಳು ಒಂದು ಮಗುವನ್ನ ಮಾಡ್ಕೊಂಡ್ರೆ ಅವಳ ಜೀವಕ್ಕೆ ಅಪಾಯ ಇದೆ ಅಂತ ಸಿಚುವೇಶನ್ ಬಂತು. ಇಂಥ ಕಂಡೀಷನ್ಸ್ ಅಲ್ಲೆಲ್ಲ ಆ ಹೆಣ್ಮಗಳಿಗೆ ಮನ್ಸಿದ್ರೂ ಸಹ ಅವಳು ಒಂದು ಮಗುವನ್ನ ಮಾಡ್ಕೊಳ್ಳಿಕ್ಕೆ ಆಗದೇ ಇರಬಹುದು. ಅಂತ ಕಂಡೀಷನ್ಸ್ ಅಲ್ಲಿ ಅವರು ಈ ಸರಗೆಸಿಗೆ, ಈ ಬಾಡಿಗೆ ತಾಯ್ತನಕ್ಕೆ ಏನಂತ ಹೇಳ್ತಾ ಇರ್ತೇವೆ, ಅದಕ್ಕೆ ಅವರು ಮೊರೆ ಹೋಗಬಹುದು. ಬಿಕಾಸ್ ಅವರಿಗೊಂದು ಹೋಪ್ ಇರುತ್ತೆ, ನಮಗೆ ಒಂದು ಮಗು ಆಗಬಹುದು ಅಂತ, ನಮ್ಮದೇ ಆದ ಬಯೋಲಾಜಿಕಲ್ ಚೈಲ್ಡ್ ಪಡಿಬಹುದು ಅಂತ. ಬಟ್
ಮೊದಲೆಲ್ಲ ಏನಾಗ್ತಿತ್ತು, ಯಾವಾಗ ಈ ಥರದ ಬಾಡಿಗೆ ತಾಯ್ತನ ಮಾಡ್ತಿದ್ರು, ಯಾರು ಈ ಸರೋಗೇಟ್ ಮದರ್ ಇರ್ತಿದ್ರು ಬಹಳಷ್ಟು ದುಡ್ಡನ್ನು ತೆಗೆದುಕೊಳ್ಳೋದಾಗ್ಲಿ ಅಥವಾ ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡೋದಾಗ್ಲಿ, ಬಯೋಲಾಜಿಕಲ್ ಪೇರೆಂಟ್ಸ್ ಆ ಸರೋಗೇಟ್ ಮದರನ್ನು ಎಕ್ಸ್ಪ್ಲಾಯ್ಟ್ ಮಾಡೋದಾಗ್ಲಿ ಅವೆಲ್ಲ ತುಂಬ ನಡೀತಿತ್ತು. ಸೊ ಆದ್ದರಿಂದ ಈಗ ನಮ್ಮ ಗವರ್ಮೆಂಟ್ ಸುಮಾರಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ತಂದಿದೆ. ಸರೋಗೆಸಿಯನ್ನು ನಾವು ಅಷ್ಟು ಈಸಿಲಿ ಮಾಡೋಕ್ಕಾಗೋದಿಲ್ಲ. ಬಹಳಷ್ಟು ಬಿಲ್ಸ್ ಪಾಸ್ ಆಗಿದ್ದಾವೆ. ಯಾವುದರ ಮುಖಾಂತರ ನಾವು ಡಿಸೈಡ್ ಮಾಡಬೇಕಾಗತ್ತೆ ಯಾರು ಈ ಪ್ರೊಸೆಸನ್ನು ಮಾಡ್ಕೊಳ್ಬಹುದು, ಸರೋಗೇಟ್ ಮದರ್ ಆಗಲಿಕ್ಕೆ ಏನು ಅದಕ್ಕೆ ಕ್ರೈಟೀರಿಯಾ ಇದ್ದಾವೆ, ಅದರ ಪ್ರೊಸೆಸ್ ಏನು ಎಕ್ಸೆಟ್ರಾ. ಸೊ ಎಲ್ಲರೂ ಈ ಸರೋಗೆಸಿಯನ್ನು ಮಾಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಕೆಲವೊಂದು ರೂಲ್ಸ್ ಆ್ಯಂಡ್ ಕೆಲವೊಂದು ರೆಗ್ಯುಲೇಷನ್ಸ್ ಸಹ ಈಗ ಬಂದಿದ್ದಾವೆ. ಸೊ ಈಗ ನಾವು ಕಮರ್ಷಿಯಲ್ ಸರಗೆಸಿ ಏನಿದೆ ಅದನ್ನ ಬ್ಯಾನ್ ಮಾಡಿದ್ದೇವೆ. ಅಂದ್ರೆ ಯಾವ ಮಹಿಳೆ ಈ ಸರೋಗೇಟ್ ಮದರಿಗೆ ನಾವು ಎಕ್ಸ್ಟ್ರಾ ದುಡ್ಡನ್ನ ಕೊಟ್ವಿ, ಅವಳು ಮಗುವನ್ನ ಕ್ಯಾರಿ ಮಾಡ್ತಾ ಇದ್ದಾಳೆ, ಅದಕ್ಕೆ ಆ ಥರದ್ದು ಏನೂ ಕೊಡೋಕ್ಕಾಗೋದಿಲ್ಲ. ಏನು ಅವಳು ಮಗುವನ್ನ ಕ್ಯಾರಿ ಮಾಡ್ತಾ ಇದ್ದಾಳೆ 9 ತಿಂಗಳಿಗೆ ಅವಳನ್ನ ನೋಡ್ಕೊಳ್ಳೋದಾಗ್ಲಿ, ಅವಳ ಮೆಡಿಕಲ್ ಇನ್ಶೂರೆನ್ಸ್ ಆಗಲಿ ಅವುಗಳನ್ನ ಅಷ್ಟೇ ಮಾಡ್ಬೋದೇ ಹೊರತು ಅವಳಿಗೆ ಎಕ್ಸ್ಟ್ರಾ ಮನಿ ಕೊಡೋದು, ಇದರಿಂದ ಅವರು ತಮ್ಮ ಗರ್ಭವನ್ನ ಈ ಬಾಡಿಗೆ ಕೊಡೋದು ಈ ಥರದ್ದೆಲ್ಲ ಈಗ ನಡೆಯೋದಿಲ್ಲ. ಸೊ ದೆರ್ ಇಸ್ ನೋ ಕಮರ್ಷಿಯಲ್ ಸರೋಗೆಸಿ ನಾವು ಇನ್ ಇಂಡಿಯಾ. ಇಂಡಿಯನ್ ಕಪಲ್ಸ್ ಏನಿದ್ದಾರೆ ಈ ಸರೋಗೆಸಿಯನ್ನ ಮಾಡ್ಕೊಳ್ಬಹುದು. ಸೊ ಈ ಸರೋಗೆಸಿಯನ್ನ ಮಾಡ್ಕೊಳ್ಬೇಕಾದ್ರೆ ಈ ಗಂಡ ಹೆಂಡತಿ ಮಿನಿಮಮ್ ಒಂದು 5 years ಆಗಿರ್ಬೇಕು ಅವ್ರ ಮದುವೆಗೆ. ಈ ಹೆಂಡತಿಯ ಏಜ್ ಏನಿರುತ್ತೆ ಅದು 25 to 50 years ಇರಬೇಕು. ಅಂಡ್ ಈ ಪುರುಷನ ಏಜ್ ಏನಿರುತ್ತೆ ಅದು ಅರೌಂಡ್ 25 to 55 years ಇರಬೇಕು. ಅದಕ್ಕಿಂತ ಹೆಚ್ಚಿಗೆ ಇತ್ತು ಅಂದಾಗ ಸರೋಗೆಸಿ ಮಾಡಿಸ್ಕೊಳ್ಳಕ್ಕೆ ಆಗೋದಿಲ್ಲ. ಅದೇ ರೀತಿ ಸರೋಗೇಟ್ ಯಾರು ಆಗ್ತಾ ಇರ್ತಾಳೆ ಅವಳದು ಒಂದು ಮಗು ಆಲ್ರೆಡಿ ಇರಬೇಕು. ಸೊ ಅವಳಿಗೆ ಏನು ದುಡ್ಡಿರುತ್ತೆ ಅದನ್ನ ನಾವು ಬರೀ ಮಗುವನ್ನ ಕ್ಯಾರಿ ಮಾಡಲಿಕ್ಕೆ 9 months ಅಷ್ಟೇ ನಾವು ಅವಳನ್ನ ನೋಡ್ಕೊಳಕ್ ಅಷ್ಟೇ ಕೊಡ್ಬೋದೇ ಹೊರತು ಅದಕ್ಕೆ ಅವಳಿಗೆ ಎಕ್ಸ್ಟ್ರಾ ದುಡ್ಡು ಎಕ್ಸೆಟ್ರಾ ನಾವು ಕೊಡೋಕ್ಕಾಗೋದಿಲ್ಲ. ಶಿ ಶುಡ್ ಬಿ ಮ್ಯಾರಿಡ್. ಸರೋಗೇಟ್ ಇದ್ದವಳು ಆಲ್ರೆಡಿ ಮ್ಯಾರಿಡ್ ಇರಬೇಕು. ಅವಳ ಏಜ್ ಸಹ ಒಂದು 25 to 35 years ಇರಬೇಕು. ಇವರಿಗೆ ಗೊತ್ತಿರುವಂತಹ ರಿಲೇಟಿವ್ ಯಾರಾದರೂ ಇರಬೇಕು ಅಥವಾ ಈ ರಿಜಿಸ್ಟರ್ಡ್ ಸೆಂಟರ್ ಯಾರು ಈ ಸರಗೆಸಿಯನ್ನ ಮಾಡ್ತಾ ಇರ್ತಾರೆ ಅವರು ಅದನ್ನ ಸಿಲೆಕ್ಟ್ ಮಾಡಬಹುದು ಯಾರು ಈ ಸರಗೇಟ್ ಮದರ್ ಆಗಬಹುದು ಅಂತ. ಸೊ ಇದು ಸರೋಗೇಟ್ ಮದರಿಗೆ ಕೆಲವೊಂದು ಲಾಸ್. ಅಂಡ್ ಅದೇ ರೀತಿ ಸರೋಗೆಸಿ ಸೆಂಟರ್ ಎಲ್ಲಾ ಸೆಂಟರ್ ಅಲ್ಲಿ ನಾವು ಸರೋಗೆಸಿ ಮಾಡಕ್ ಆಗೋದಿಲ್ಲ. ಯಾವ ಸೆಂಟರ್ ಅಲ್ಲಿ ಸರೋಗೆಸಿಯ ಆಪ್ಷನ್ ಇರುತ್ತೆ ಅವರು ರಿಜಿಸ್ಟರ್ಡ್ ಇರಬೇಕು. ಬಹಳಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಅವ್ರು ಫಾಲೋ ಮಾಡ್ತಾ ಇರಬೇಕು. ಅವ್ರ ಹತ್ರ ಲೀಗಲ್ ಏಡ್ ಇರಬೇಕು. ಯಾಕಂದ್ರೆ ಇದರಲ್ಲಿ ಲಾಯರ್ ಬೇಕಾಗತ್ತೆ, ಬಯೋಲಾಜಿಕಲ್ ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಆಗ್ಬೇಕಾಗತ್ತೆ, ಈ ಸರೋಗೇಟ್ ಮದರ್ ಅನ್ನ ಅಸೆಸ್ ಮಾಡಬೇಕಾಗತ್ತೆ. ಇವೆಲ್ಲವನ್ನ ನೋಡಿ ಕೆಲವೊಂದು ಪೇಪರ್ಸ್ ಅನ್ನ ನಾವು ಕೋರ್ಟ್ ಅಲ್ಲಿ ಪ್ರೆಸೆಂಟ್ ಮಾಡಬೇಕಾಗತ್ತೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಬೇಕಾಗತ್ತೆ. ಸೊ ಸುಮಾರಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದಾವೆ ಈ ಸರೋಗೆಸಿ ರಿಲೇಟೆಡ್ ನಮ್ಮ ದೇಶದಲ್ಲಿ. ಅಂಡ್ ಇವೆಲ್ಲ ತರೋದಕ್ಕೂ ಕಾರಣ ಏನಿತ್ತು, ಮೊದಲಿನ ಕಾಲದಲ್ಲಿ ಎಲ್ಲ ಎಷ್ಟು ಸಲ ಬೇಕಾದರೂ ಅವರು ಸರೋಗೇಟ್ ಮದರ್ ಆಗ್ಬೋದಿತ್ತು. ಕೆಲವೊಮ್ಮೆ ಈ ಪೇರೆಂಟ್ಸ್ ಏನಿದ್ರು ಬಯೋಲಾಜಿಕಲ್ ಪೇರೆಂಟ್ಸ್ ದುಡ್ಡು ಕೊಡೋ ಆಸೆಯಲ್ಲಿ ಈ ತರದ ಸರೋಗೆಸಿಯನ್ನ ಮಾಡ್ಕೊಳ್ತಿದ್ರು. ಕೆಲವೊಮ್ಮೆ ದುಡ್ಡು ಕೊಡ್ತಿದ್ರು, ಕೆಲವೊಮ್ಮೆ ದುಡ್ಡು ಕೊಡೋದೇ ಇಲ್ಲ ಆಗಿದ್ರು. ಒಂದ್ಸಲ ಡೆಲಿವರಿ ಆದ್ಮೇಲೆ ಆ ಹೆಣ್ಮಗಳ ಹೆಲ್ತ್ ಹೇಗಿದೆ ಎಕ್ಸೆಟ್ರಾ ನೋಡೋದೇ ಇಲ್ಲ ಆಗಿದ್ಲು. ಅವಳ ಹೆಲ್ತ್ ಸಹ ಡಿಟೋರಿಯರೇಟ್ ಆಗ್ತಿತ್ತು. ಸೊ ಈಗಿನ ಲಾಸ್ ಅಲ್ಲಿ ಈ ಸರೋಗೇಟ್ ಮದರ್ ಈ ಯಾರು ಈ ಬಾಡಿಗೆಗೆ ತನ್ನ ಗರ್ಭವನ್ನ ಕೊಡ್ತಾ ಇದ್ದಾಳೆ ಅವಳಿಗೆ ನಾವು ಇನ್ಶೂರೆನ್ಸ್ ಮಾಡಬೇಕಾಗತ್ತೆ. ಸೊ ಇವೆಲ್ಲ ಚೇಂಜಸ್ ಅನ್ನ ಎಲ್ಲ ಪಾರ್ಟೀಸಿಗೆ ಸರೋಗೆಸಿ ಸೆಂಟರ್ ಇರ್ಬೋದು, ಈ ಬಯೋಲಾಜಿಕಲ್ ಪೇರೆಂಟ್ಸ್ ಇರ್ಬೋದು ಅಥವಾ ಈ ಸರೋಗೇಟ್ ಮದರ್ ಎಲ್ಲರಿಗೂ ಬೆನಿಫಿಟ್ ಆಗಲಿ ಅಂತ ಗವರ್ಮೆಂಟ್ ಈ ಥರ ರೂಲ್ಸ್ ಅನ್ನ ತಂದಿದೆ. ನಿಮಗೆ ಈ ಸರೋಗೆಸಿ ರೂಲ್ಸ್ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಇನ್ ಡಿಟೇಲ್ ಇದರ ಬಗ್ಗೆ ವಿಡಿಯೋನ ಮಾಡ್ತೇನೆ. ಬಟ್ ನೆನ್ಪಿಟ್ಕೊಳ್ಳಿ, ಸರೋಗೆಸಿ ಏನಿದೆ ಅದು ಲೀಗಲ್ ಇದೆ ಇಂಡಿಯಾದಲ್ಲಿ, ನೀವು ಮಾಡಿಸ್ಕೊಳ್ಬೋದು ಪ್ರೊವೈಡೆಡ್ ಅದಕ್ಕೆ ಕೆಲವೊಂದು ರೂಲ್ಸ್ ಇದೆ, ಕೆಲವೊಂದು ರೆಗ್ಯುಲೇಷನ್ ಇದೆ. ಕಮರ್ಷಿಯಲ್ ಸರೋಗೆಸಿ ಈಗ ಇಂಡಿಯಾದಲ್ಲಿ ಅವೈಲೇಬಲ್ ಇಲ್ಲ. ಆ್ಯಂಡ್ ನಾವು ಈ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡಿದರೆ ಡೆಫಿನೆಟ್ಲಿ ಸರೋಗೆಸಿ ಸಹ ಒನ್ ಆಫ್ ದ ಆಪ್ಷನ್ ನೀವು ಕನ್ಸಿಡರ್ ಮಾಡ್ಬೋದು. ನಿಮಗೆ ಯಾವುದೇ ಕಾರಣದಿಂದ ನೀವು ಬಹಳ ಟ್ರೈ ಮಾಡಿದ್ರಿ, ಎಲ್ಲ ಟ್ರೀಟ್ಮೆಂಟ್ ಫೇಲ್ ಆಗಿದ್ದಾವೆ ಅಥವಾ ಆಲ್ರೆಡಿ ನಿಮ್ಗೊಂದು ಮೆಡಿಕಲ್ ಕಂಡೀಷನ್ ಇದೆ ಯಾವುದರಿಂದ ನಿಮ್ಗೆ ಮಕ್ಕಳು ಮಾಡ್ಕೊಳಕ್ಕಾಗ್ತದೆ ಇಲ್ಲ ಅಂದಾಗ ನೀವು ಸರೋಗೆಸಿಯನ್ನು ಸಹ ಕನ್ಸಿಡರ್ ಮಾಡ್ಬೋದು. Thank you so much for watching the video. Please like, share and subscribe the channel. Thank you.